ಅಂದ್ಬಿಟ್ಟು ಇದು ಡಾಲಿ ಕಾಸು ಇದು ಚಪ್ರದವ್ರೆ ಇದಕ್ಕೂ ಕಡ್ಡಿ ಕಟ್ಟಬೇಕು. ಇದು ಅಷ್ಟೇ ನಿಮ್ಗೆ 6 ತಿಂಗಳು ಕಾಯಿ ಕೊಯ್ಬೋದು ನೀವು. 6 ತಿಂಗಳು ಕಾಯಿ ಕೊಯ್ಬೋದು ನೀವು. ಓಕೆ. ತ್ರಿಷಾ ಅಂದ್ಬಿಟ್ಟು ವೆರೈಟಿ ಡಾಲಿ ಕಾಸು ಕಡ್ಡಿ ಕಟ್ಟ ಅಂತದ್ದು. ಇದು ನಿಮಗೆ F1 ಹೈಬ್ರಿಡ್ ಇದು. F1 ಹೈಬ್ರಿಡ್ ಇದು ನಿಮ್ಗೆ ಇದಕ್ಕೆ ಒಂದು ಎಷ್ಟು ಬರುತ್ತೆ ಸರ್ ಇದು? ಸರ್ ಇದ್ರೊಳಗೆ ಕಡಿಮೆ ಅಂದ್ರೆ ನಿಮಗೆ 8 ರಿಂದ 15 ಟನ್ ಗಂಟೆ ಕಾಯಿ ಕಳಿಬಹುದು. ಡಿಪೆಂಡಿಂಗ್ ಅಪಾನ್ ಅವ್ರದ್ದು ಯಾವ ರೀತಿ ಮೇಂಟೆನೆನ್ಸ್ ಮಾಡ್ತಾರೆ ಡಿಪೆಂಡ್. ಎಷ್ಟು ದಿನದ ಕ್ರಾಪ್ ಇದು? ಇದು ನಿಮಗೆ 45 ಡೇಸ್ ನಿಮಗೆ ಕ್ರಾಪ್ ಶುರು ಆಗುತ್ತೆ. 45 ಡೇಸ್ ಶುರು ಆಗುತ್ತೆ. ಸಾಲು ನಿಮ್ಗೆ ಸ್ವಲ್ಪ ಜಾಸ್ತಿ ಹೊಡಿಬೇಕು, 6 ಅಡಿ ಸಾಲು ಹೊಡಿಬೇಕು. ಯಾಕೆಂತಂದ್ರೆ ಗಿಡ ಚೆನ್ನಾಗಿ ಹಬ್ಬುತ್ತೆ. ಇದು ಇದಕ್ಕೆ ಕಡ್ಡಿ ಕಟ್ಟಬೇಕು. ಇದಕ್ಕೆ ಕಡ್ಡಿ ಕಟ್ಟಬೇಕು. ಪೋಲ್ ಒಂದು 7-7 ಅಡಿ ಕಟ್ಟಬೇಕು. ಓಕೆ ಸರ್. ಇದ್ರ ಅಷ್ಟೇನೆ ಇದು ಚಪ್ಪೆ ಬರೋಂತ ಕಾಯಿ. ಇದು PD14 ಅಂದ್ಬಿಟ್ಟು ಇದು ಡಾಲಿ ಕಾಸು ಇದು ಚಪ್ರದವ್ರೆ ಇದಕ್ಕೂ ಕಡ್ಡಿ ಕಟ್ಟಬೇಕು. ಇದು ಅಷ್ಟೇ ನಿಮ್ಗೆ 6 ತಿಂಗಳು ಕಾಯಿ ಕೊಯ್ಬೋದು ನೀವು. 6 ತಿಂಗಳು ಕಾಯಿ ಕೊಯ್ಬೋದು ನೀವು. ಓಕೆ. ಇದು ಎಷ್ಟು ದಿನ ಕ್ರಾಪ್ ಸರ್? ಚಪ್ರ ಹಾಕ್ಬೇಕು. ಇದಕ್ಕೆ ಎರಡಕ್ಕೂ ಚಪ್ರ ಹಾಕ್ಬೇಕು. 6 ಅಡಿ ಸಾಲು ಹೊಡಬೇಕು. ಯಾಕೆಂದ್ರೆ ಗಿಡ ಸ್ವಲ್ಪ ಬೆಳೀತದೆ. ಓಕೆ. ನಿಮ್ಗೆ ತಿರ್ಗಾಡಕ್ಕೆ ಜಾಗ ಬೇಕಲ್ಲ. ಎಷ್ಟು ದಿನದ ಕ್ರಾಪ್ ಇದು ಸರ್? ಇದು ನಿಮ್ಗೆ ಹೇಳ್ತಾರೆ ನಿಮ್ಗೆ 45 ಇದು ನಿಮ್ಗೆ 70 ಡೇಸ್ ಶುರು ಆಗೋದು. 75 ಡೇಸ್ಗೆ ಇದು ಶುರು ಆಗೋದು. ಓಕೆ. ನಿಮ್ಗೆ ಫ್ಲವರಿಂಗ್ ಸ್ಟಾರ್ಟ್ ಆಗೋದು 75 ಡೇಸ್. ಇದು ನಿಮ್ಗೆ 45 ಡೇಸ್ಗೆ ಶುರು ಆಗುತ್ತೆ. ಓಕೆ. ಕಂಟಿನ್ಯೂಸ್ ಬೆಳೆದ್ರೆ ನೀವು 6 ತಿಂಗಳ ಗಂಟ ಕಾಯಿ ಕೊಯ್ಬೋದು. ಓಕೆ. ಚೆನ್ನಾಗಿ ಮೇಂಟೈನ್ ಮಾಡುತ್ತೆ ಅಂತಂದ್ರೆ ಇನ್ನೂ ಚೆನ್ನಾಗಿ ಕಾಯಿ ಕೊಯ್ಬೋದು. ಓಕೆ ಫೈನ್ ಸರ್. ಇದು ಎಲೆಕೋಸು ಇದ್ರ ಬಗ್ಗೆ ಇದು ಎಲೆಕೋಸ್ ಗ್ಲೋಬ್ ಅಂತ ಸರ್. ಇದು ನಮ್ದು ಇರೋಂಥ ವೆರೈಟಿ ಟಾಪ್ ವೆರೈಟಿ. ಇದು ಗ್ಲೋಬ್ ಅಂತ ತುಂಬಾ ಚೆನ್ನಾಗಿದೆ. 70-75 ಡೇಸ್ ಇದು ಹಾರ್ವೆಸ್ಟ್ ಮಾಡಬಹುದು. ಏನ್ ಹೇಳಿ ಬರ್ತಾ ಇದೆ ಸರ್ ಪರ್ ಎಕರೆ? ಸರ್ ಅದು ಅವ್ರ ಮೇಲೆ ಇದ್ರ ಮೇಲೆ ಡಿಪೆಂಡ್, ಕಲ್ಟಿವೇಶನ್ ಮೇಲೆ ಡಿಪೆಂಡ್. ಅದು ಬರ್ಬೋದು ಒಂದು 12ರಿಂದ 18 ಗಂಟೆ ಬರ್ತದೆ. ಇನ್ನು ಪಂಪ್ಕಿನ್ ಕುಂಬಳಕಾಯಿ ಇದು ಪಂಪ್ಕಿನ್ ಸರ್. ಇದು ಚೋಟಾ ಭೀಮ್ ಅಂದ್ಬಿಟ್ಟು ಹೊಸದಾಗಿ ಲಾಂಚ್ ಮಾಡಿರೋದು. ಇದು ನಿಮ್ಗೆ 1.5 ರಿಂದ 2 kg ಅಷ್ಟೇ ಬರೋದು. ಇದು ಒಂಥರ ಚಿಕ್ಕದು ಮೀಡಿಯಂ ಸೈಜ್ ಫ್ಯಾಮಿಲಿಗೆ ನಿಮ್ಗೆ ಕರೆಕ್ಟ್ ಆಗುತ್ತೆ. ಕಾಯಿ ನಿಮ್ಗೆ ಒಳ್ಳೆ ಗಟ್ಟಿ ಇದೆ, ಒಳ್ಳೆ ಶೈನಿಂಗ್ ಇದೆ, ಒಳ್ಳೆ ಶೇಪ್ ಚೆನ್ನಾಗಿದೆ. ಆಮೇಲೆ ಇದು ಜಾಸ್ತಿ ದಪ್ಪ ಆಗಲ್ಲ. ಇದು ನಿಮ್ಗೆ ಅರ್ಲಿ ಪಿಕ್ ಮಾಡಬಹುದು. ನೀವು 65ರಿಂದ 70 ದಿನದೊಳಗೆ ಪಿಕ್ಕಿಂಗ್ ಮಾಡಬಹುದು. ಒಂದ್ ಗಿಡಕ್ಕೆ ಕಡಿಮೆ ಅಂದ್ರೆ ನಿಮ್ಗೆ 5 ರಿಂದ 6 ಕಾಯಿ ಬರ್ತದೆ. 6 ಕಾಯಿ ಬರ್ತದೆ. ಫುಡ್ ಮೇಂಟೆನೆನ್ಸ್ ಅಂದ್ರೆ ಒಂದು ಕಾಯಿ ಒಂದು 3 ಕಾಯಿ ನಿಂತ್ಕೊಳ್ತದೆ ಸರ್ ಗಿಡಕ್ಕೆ. ಓಕೆ ಸರ್. ಇನ್ನು ಬೊಟ್ಟೆಕಾಳು ಬಿನಿಸ್ ಅಂತ ಇದೆ. ಬೊಟ್ಟೆಕಾಳು ಬಿನಿಸ್ ಅಂದ್ರೆ ನೀವು ಅವರೆಕಾಯಿ ಉಪಯೋಗಿಸ್ತಿರಲ್ಲ ನೀವು. ಕೆಡದ ಬುಟ್ಟಿ ಉಪ್ಸಾರು, ಮಸಾಲೆ ಸಾಂಬಾರು ಅದು ಇದೆಲ್ಲ ಮಾಡ್ತಿಲ್ಲ. ಆ ರೀತಿ ಇದು ಬೊಟ್ಟೆಕಾಳು ಬಿನಿಸ್ ಅಂತ ಕಾಯಿ ಈ ತರ ಗುಂಡು ಬರ್ತದೆ. ಇದು ಚೆನ್ನಾಗಿ ಬರ್ತದೆ. ಓಕೆ. ಇದು ಎಷ್ಟು ದಿನದ ಕ್ರಾಪ್ ಸರ್? ಇದು ಅಷ್ಟೇ 45 ಡೇಸ್ 50 ಡೇಸ್ ಶುರು ಆಗುತ್ತೆ. ಪಿಕ್ಕಿಂಗ್ ಶುರು ಆಗುತ್ತೆ. ಈಲ್ಡ್ ನಿಮ್ಗೆ ಇದು ಸಹ 2 ತರ ವೆರೈಟಿ ಉಂಟು. ಇದು ಜಂಬೋ ನಿಮ್ಗೆ ಕಡಿಮೆ 6 ರಿಂದ 8 ಕೂಲಿ ಬರ್ತದೆ. 45 ಡೇಸ್ಗೆ ಶುರು ಆಗುತ್ತೆ. 4 ರಿಂದ 8 ಕೂಲಿ ಗಂಟೆ ಕೊಯ್ಬೋದು. ಓಕೆ. ಇದು ಬುಲೆಟ್ ಮೆಣಸಾ? ಇದು ಬುಲೆಟ್ ಮೆಣಸು. ಇದು ಎಷ್ಟು ದಿನದ ಕ್ರಾಪ್ ಸರ್? ಇದು ಅಷ್ಟೇ 50 ಡೇಸ್ 50 to 60 ಡೇಸ್ ಅಲ್ಲಿ 1-2 ತಿಂಗಳ ಒಳಗಡೆ ಬರುತ್ತೆ. ಟ್ರಾನ್ಸ್ಪ್ಲಾಂಟಿಂಗ್ ಮಾಡಿ ನೀವು 65 ಡೇಸ್ಗೆ ಶುರು ಆಗುತ್ತೆ. ಇದು ಎಷ್ಟು ಈಲ್ಡ್ ಬರುತ್ತೆ ಅನ್ನೋದು ಐಡಿಯಾ ಇದೆ? ಇದನ್ನು ನೀವು ಕೊಯ್ಬೋದು 3 ತಿಂಗಳು 4 ತಿಂಗಳು ಕಾಯ್ಬೋದು ಸರ್. ಓಕೆ. ಇದು ಬಿಟ್ಟರೆ ಬೇರೆ ಏನೇನು ವೆರೈಟಿ ಇದೆ ಸರ್? ನಮ್ದು ಕೋರಿಯಂಡರ್ ಇದೆ. ಕೋರಿಯಂಡರ್ ಸುಮಾರು 4-5 ವೆರೈಟಿ, ಸುಮಾರು 8 ವೆರೈಟಿಗಳ ಕೋರಿಯಂಡರ್ ಐತೆ ನಮ್ದು. ಇಲ್ಲಿ ನೋಡಿ ನಮ್ದು ಉದ್ರ ಬೆಂಡಿ. ಸೊ ಬೇರೆ ತರ ತರಕಾರಿ, ಬೆಂಡೆಕಾಯಿ, ಆಲ್ ಟೈಪ್ಸ್ ಆಫ್ ವೆಜಿಟೇಬಲ್ಸ್, ಆಮೇಲೆ ಸೊಪ್ಪಿನ ಬೀಜಗಳು ಎಲ್ಲಾ ತರನು ಇದೆ. ಪ್ಯಾಡಿನೂ ಇದೆ ನಮ್ದು, ಜೋಳನೂ ಇದೆ, ಗ್ರಾಸ್ನು ಇದೆ. ಆಮೇಲೆ ನಿಮ್ಗೆ ಗಾರ್ಡ್ಸ್ಗಳು, ರಿಚ್ ಗಾರ್ಡ್, ಆಮೇಲೆ ಸ್ನೇಕ್ ಗಾರ್ಡ್, ಆಶ್ ಗಾರ್ಡ್ ಎಲ್ಲಾ ತರ ವೆರೈಟಿಗಳಿದೆ. ನಾವು ಇಲ್ಲಿ ಸದ್ಯಕ್ಕೆ ಇಷ್ಟೊಂದು ಮಾತ್ರ ಇದು ಮಾಡಿದ್ವಿ. ಇಲ್ಲಿ ಪೋಸ್ಟ್ ಹೊಡಿದೆಯಲ್ಲ ಮೇನ್ ಕ್ರಾಪ್ಗಳು, ಇದಲ್ಲದೆ ಇನ್ನೂ ಸುಮಾರು ನಮ್ದು ಕ್ರಾಪ್ಗಳಿದೆ ನಮ್ದು. ಇದೊಂದು ಬಾರಿಗಳು ನಮ್ದು ಕೋಲಾರ ಪೇಟೆ ಸಿಕ್ಕಾಪಟ್ಟೆ ಹೋಗುತ್ತೆ. ಸುಮಾರು ತರ ವೆರೈಟಿಗಳಿದೆ. ನಿಮ್ದು ಕಾರ್ಪೊರೇಟ್ ಆಫೀಸ್ ಎಲ್ಲಿದೆ ಸರ್? ನಮ್ದು ಹೆಡ್ ಆಫೀಸ್ ಬಂದ್ಬಿಟ್ಟು ದೊಡ್ಡಬಳ್ಳಾಪುರ. ನಮ್ದು ಸೇಲ್ಸ್ ಆಫೀಸರ್ ನಾನು, ಮೈಸೂರು ಡಿಸ್ಟ್ರಿಕ್ಟ್ ಸೇಲ್ಸ್ ಆಫೀಸರ್ ನಾನು. ನಗರ ಡಿಸ್ಟ್ರಿಕ್ಟ್, ಮೈಸೂರು ಡಿಸ್ಟ್ರಿಕ್ಟ್ 2 ಡಿಸ್ಟ್ರಿಕ್ಟ್ ನಾನು ಮೇಂಟೈನ್ ಮಾಡ್ತೀನಿ. ನಮ್ದು ಮೇನ್ ಬ್ರಾಂಚ್ ಬಂದ್ಬಿಟ್ಟು ದೊಡ್ಡಬಳ್ಳಾಪುರ KDB ಇದೆಯಲ್ಲ ಮೇನ್ ಪ್ಲಾಂಟ್ ಅಲ್ಲಿ ಇರೋದು ನಮ್ದು. ನಮ್ದು R&D ಫಾರ್ಮ್ ಎಲ್ಲ ಬಂದ್ಬಿಟ್ಟು ರಾಜನಕೋಟೆ. R&D ಎಲ್ಲ ನೀವು ರಾಜನಕೋಟೆ ಫಾರ್ಮ್ ನಮ್ದು R&D ಫಾರ್ಮ್. ಓಕೆ ಫೈನ್ ಸರ್. ತಮ್ಮ ಕಾಂಟ್ಯಾಕ್ಟ್ ನಂಬರ್ ಹೇಳ್ತೀರಾ? 8792915534. ಥ್ಯಾಂಕ್ ಯು. ವಸಂತ್ ಕುಮಾರ್. ಥ್ಯಾಂಕ್ ಯು ಸರ್.